ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಕ್ಕು ಸಂರಕ್ಷಣಾ ಸಭೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಹಕ್ಕು ಸಂರಕ್ಷಣಾ ಸಭೆ ನಡೆಯಿತು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಜನರ ಹಿತ ಕಾಯಲು ರಾಜ್ಯ ಸರ್ಕಾರ ಬದ್ಧವಾಗಿದ್ದು, ಸಮುದಾಯವನ್ನು ಮುಖ್ಯವಾಹಿನಿಗೆ ತರಲು ಹಲವು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಜಾರಿಗೆ ತರಲಾಗುತ್ತಿದೆ ಎಂದು ವಿಧಾನಸಭೆ ಮುಖ್ಯ ಸಚೇತಕ ಶಾಸಕ ಅಶೋಕ ಪಟ್ಟಣ ಅವರು ಹೇಳಿದರು. ಪಟ್ಟಣದ ತಾಲೂಕು ಆಡಳಿತ ಸೌಧದಲ್ಲಿ ಬುಧವಾರ ಏರ್ಪಡಿಸಿದ್ದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಹಕ್ಕು ಸಂರಕ್ಷಣಾ ಸಭೆಯ ಅಧ್ಯಕ್ಷತೆ ವಹಿಸಿ ಅವರು ಮಾತನಾಡಿ, ಎಸ್ಸಿ ಮತ್ತು ಎಸ್ಟಿ ಸಮುದಾಯದ ಜನರಿಗೆ ಕೊಳವೆ ಬಾವಿ ಕೊರೆಸಲು ಕ್ರಮ ತೆಗೆದುಕೊಂಡಿದ್ದೇವೆ. ಅಂಬೇಡ್ಕರ್ ಅಭಿವೃದ್ಧಿಗೆ ನಿಗಮ, ತಾಂಡಾ ಅಭಿವೃದ್ಧಿಗೆ ನಿಗಮ, ಬೋವಿ ಆದಿ ಜಾಂಬವ ಅಭಿವೃದ್ಧಿ ನಿಗಮದ ಮೂಲಕ ಸೇರಿದಂತೆ ಸಮುದಾಯದ ಅರ್ಹ ಫಲಾನುಭವಿಗಳಿಗೆ ಸೌಲಭ್ಯ ಕಲ್ಪಿಸಿದ್ದೇವೆ ಎಂದು ಹೇಳಿದರು. ನಾನು ಬಸವಣ್ಣನ ಪಕ್ಕಾ ಅನುಯಾಯಿಯಾಗಿದ್ದು, ಜಾತಿ ಭೇದ ಪಕ್ಷ ಪಂಗಡ ಮಾಡದೆ ಸರ್ವರ ಹಿತಕ್ಕಾಗಿ ಶ್ರಮಿಸುತ್ತಿದ್ದೇನೆ. ಆದರೂ ನನ್ನ ಮೇಲೆ ಕೆಲವರು ಪರಿಶಿಷ್ಟರ ವಿರೋಧಿ ಎಂಬಂತೆ ಬಿಂಬಿಸಲು ಹೊರಟಿದ್ದಾರೆ. ನಾನು ದಲಿತ ಸಮುದಾಯದ ಮುಖಂಡರ ಗರಡಿಯಲ್ಲಿ ಪಳಗಿದ್ದು, ನಾನು ಯಾವುದೇ ಭೇದ ಭಾವ ಮಾಡದೆ ಅನ್ಯಾಯಕ್ಕೊಳಗಾದ ಜನತೆಗೆ ನ್ಯಾಯ ದೊರಕಿಸಿಕೊಡುವುದೇ ನನ್ನ ಮುಖ್ಯ ಧ್ಯೇಯ ಎಂದು ಹೇಳಿದರು. ಸಭೆಯಲ್ಲಿ ಭಾಗವಹಿಸಿದ ಮುಖಂಡರು ಕೆಲವು ಅಧಿಕಾರಿಗಳ ಜೊತೆ ಕೆಲಸ ಕಾರ್ಯಗಳ ಬಗ್ಗೆ ಸರ್ಕಾರಿ ಅಧಿಕಾರಿಗಳ ಜೊತೆ ಮುಖಾಮುಖಿ ಚರ್ಚೆ ನಡೆಸಿದರು. ಸಭೆಯಲ್ಲಿ ದಲಿತ ಸಮುದಾಯದ ಜನರ ಮೇಲೆ 5 ಜಾತಿ ನಿಂದನೆ ಪ್ರಕರಣ ದಾಖಲಾಗಿದ್ದು, ನ್ಯಾಯಸಮ್ಮತ ತನಿಖೆ ನಡೆಸಿ ದಲಿತರ ಮೇಲೆ ಆಗುತ್ತಿರುವ ಅನ್ಯಾಯವನ್ನು ತಡೆಯುವಂತೆ ಸಮುದಾಯದ ಮುಖಂಡರು ಒತ್ತಾಯಿಸಿದರು. ಈಗ ರೇಡಿಯೋ ಒಂದು ಏನು ಆಗಿದಾವಂತೆ ಬ್ಯಾಂಕ್ ಏನೇನು ಆಗಿದಾವೋ ಎಲ್ಲ ದೌರ್ಜನ್ಯ ಪ್ರಕರಣಗಳು ಹೇಳಿಲ್ಲ ಅಂತ ನಾವು ಅವ್ರ ಮನೆಗೆ ಹೋಗಿದ್ದೇವೆ. ಆದರೆ ಪೊಲೀಸ್ ಅಧಿಕಾರಿಗಳನ್ನ ಫೋನೇ ಮಾತಾಡಿ ಅವ್ರಿಗೆಲ್ಲ ಸರಿಯಾಗಿ ನ್ಯಾಯ ಕೊಡಿದ ನಾನು ಅದ್ರ ಪ್ರಕಾರ ಎಲ್ಲ ಕಡೆ ಕೇಸ್ಗಳು ಕೂಡ ಹಾಕ್ತಿದ್ದಾರೆ. ಆಮೇಲೆ ಏನು ಹೆಚ್ಚಿದ್ದೇನು ಜಾಸ್ತಿ ಮಾತಾಡಿಸ್ತಾ ಇರಲಿಲ್ಲ. ಈಗ ನಾನೀಗ ಎಸ್ಸಿ ಜನಕ್ಕೆ ಈ ಸರಿ ಎಸ್ಸಿ ಜನಕ್ಕೆ 24, 25 ಇಸ್ವಿಯೊಳಗೆ 28 ಪೌರರು ಕೊಡಿಸಿದ್ರಿ ಆಯ್ತಾ. ಆಮೇಲೆ 25, 26 35 ಪೌರರು ಒಟ್ಟು 35, 70 ಪೌರರು ಕೊಡ್ತೀವಿ. ನಮಗಿರೋದೇ ಒಂದೇ ಶಾಸಕ 1 ಕೊಡ್ತಾರೆ ಕೊಟ್ಟ. ಅದರಿಂದ ಮೈನಾರಿಟಿ ಕನ್ನಡ ಗೋಸ್ಕರ ರಿಪೀಟ್ ಮಾಡಿ ಸ್ಕೀಮ್ ಹೇಳಿ ಮಾಡಬೇಕು ಅಂತೇಳಿ ವಿಶೇಷವಾಗಿ 70 ಪೌರರು ಕೊಡ್ತಿದ್ದೀವಿ. ಎಷ್ಟು ಜನಕ್ಕೂ ಕೂಡ ಪೌರಗಳು ಕೊಡ್ತಿದ್ದೀವಿ. ಎಷ್ಟು ಜನಕ್ಕೆ 24, 22, 12 ಮತ್ತು 25, 22, 16 ಪೌರಗಳು. ಆಮೇಲೆ ಅಭಿವೃದ್ಧಿ ತಂಡ, ಅಂಬೇಡ್ಕರ್ ಅಭಿವೃದ್ಧಿ ತಂಡ, ಗೋವಿ ಅಭಿವೃದ್ಧಿ ನಿಗಮ, ಜಾಂಬವ ಅಭಿವೃದ್ಧಿ ಎಲ್ಲ ನಿಗಮಗಳು 40 ಫಲಾನುಭವಿ ಎಲ್ಲ ನಮ್ಮ ಕೋಟೆ ಇದೆಲ್ಲ ನಾನು ತಲುಪ್ತೀವಿ. ಈಗಾಗಲೇ ಸುಮಾರು 79 ಕೊಳವೆಗಳು ಸುಮಾರು 4 ಕೋಟಿ ಅನುದಾನವನ್ನು ನೀಡಿ ಮಾಡ್ತಾ ಇದ್ದೀವಿ. ಮತ್ತು ಬೇಕಾದಷ್ಟು ಅಭಿವೃದ್ಧಿ ಕೆಲಸಗಳು ಮಾಡಿದ್ದೀವಿ. ಈಗ ಮುನ್ಸಿಪಾಲಿಟಿ ಸ್ನೇಹಿತರು ಪುರಸಭೆನ ಮೇಲ್ದರ್ಜೆ ಕೆಲಸಗಳು ನಗರಸಭೆ ಮಾಡಿದ್ರು. ಯಾರು ಮನೆ ಪೋಸ್ಟ್ ಮಾಡಿದ್ದಾರೆ. ಈಗೆಲ್ಲ ನಗರಸಭೆ ಕೆಲಸ ಮಾಡ್ತಾರೆ, ಪುರಸಭೆ ನಗರಸಭೆ ಮಾಡ್ತಾರೆ. ಅದಕ್ಕೆ ಅವಕಾಶ ಸಿಕ್ಕಿದೆ ಮಾಡಿದ್ದೀವಿ. ಅದನ್ನು ನಾನು ಮನೆ ಮುಖ್ಯಮಂತ್ರಿಗಳ ನಿಧಿಯಿಂದ ಎಲ್ಲ ನೀವು ಯಾವ ಫಂಡ್ ಚೆಕ್ ಮಾಡಿ 20 ಕೋಟಿ ರೂಪಾಯಿ ನಾನು ಸ್ಯಾಂಕ್ಷನ್ ಮಾಡಿಸಿ ಈಗಾಗಲೇ ಜನರ ಕಾಮಗಾರಿಗಳು ರೆಡಿ ಆಗ್ತಾ ಇದೆ. ಆಮೇಲೆ ಭಾಳ ಮುಖ್ಯವಾದ ನಾನು ಎಮ್ಮೆಲೆ ಆಗಿದ ತಕ್ಷಣ ಇದ್ದಿದ್ದಲ್ಲೇ ಕೂಡ ಭಾಳ ಕಾಂಪ್ಲೆಕ್ಷನ್ ಇದೆ. ಹೇಳಿದಂಗೆ ಈ ಭಾಗ್ಯನಗರ ಶ್ರೀಪುರ ಅವೆಲ್ಲ ಇದೆಯಲ್ಲ ಅವೆಲ್ಲ ಹಕ್ಕು ಅವರೆಲ್ಲ ಅವ್ರ ಹೆಸರು ದಾಖಲಾದವು ಭಾಳ ಕಾಂಪ್ಲೆಕ್ಷನ್ ಮಾಡಿ ಅದೆಲ್ಲ ಕಂಪ್ಲೀಟ್ ಸರ್ವೆ ಮಾಡಿಸಿದ್ದೀವಿ. ಈಗಾಗಲೇ ಸರ್ವೆ ಮಾಡಿಸಿ ಅವ್ರ ಪಟ್ಟಿ ಕೂಡ ರೆಡಿ ಮಾಡಿಸಿ ಸರ್ಕಾರಕ್ಕೆ ಕಳಿಸಿ ಆದಷ್ಟು ಬೇಗನೆ ನಿಮಗೆ, ಯಾಕಂದ್ರೆ ನೀವು ಇದೀರಲ್ಲ ಮಾಡ್ತಾ ಇದ್ದೀರಿ, ಅದಕ್ಕೆ ಬಗ್ಗೆ ಬ್ಯಾಂಕ್ ಲೋನ್ ತೊಗೊಳಕ್ಕಾಗಲ್ಲ, ಏನೂ ಮಾಡೋಕ್ಕಾಗಲ್ಲ. ಆ ಥರ ಪರಿಸ್ಥಿತಿಗಳೆಲ್ಲ ಇದ್ದರೆ ಇದರಿಂದ ಭಾಳ ಮುಖ್ಯವಾದ ಸಿಟಿ ಒಳಗೆ ಭಾಳ ಮುಖ್ಯವಾದ ಕೆಲಸ ಅದೇ. ನಿಮಗೆಲ್ಲ ಹಕ್ಕುಪತ್ರ ಕೊಡಿಸೋದು ಬಾಕಿ ಇದೆ. ಆದಷ್ಟು ಬೇಗನೆ ನಿಮಗೆ ಹಕ್ಕುಪತ್ರಗಳು ಕೊಡಿಸಿ ಮಾಡ್ತೀವಿ. ಆಮೇಲೆ ಶ್ರೀಮಂತ ಬಾಗಿಲೆಲ್ಲ ರಸ್ತೆಗಳನ್ನು ನೋಡಿರ್ಬೇಕು. ಇವೆಲ್ಲ ಅದರ ವಾಸ ಮಾಡೋರು ಬಂದಿರಬೇಕಾದ ಎಲ್ಲ ಕಡೆ ಸಿಸಿ ವ್ಯವಸ್ಥೆ ಮಾಡ್ತೀವಿ. ಕೆಲವು ಕಡೆ ಇನ್ನೊಂದು 20-25% ಮುಗಿದಿರೋ ರಸ್ತೆ ಹೊತ್ತಾಗಿ ಈಗ
ಜಾತಿ ಮಾಡ್ತೀನಿ ಅಂತ ಹೇಳಿದ್ರೆ ಯಾವ ದೇವರು ಶಿಕ್ಷೆ ಕೊಡ್ತಾರೆ. ನಾನು ಕೊಡೋದು, ನಾನು ಮನುಷ್ಯ, ನಾನು ಕೊಡೋಲ್ಲ. ನಾನು ಜಾತಿ ಮಾಡ್ತೀನಿ ಅಂತ ಯಾರಾದ್ರೂ ನನ್ನ ಮೇಲೆ ಅಪಾದನೆ ಮಾಡಿದ್ರೆ ಅವ್ರಿಗೆ ದೇವರು ಶಿಕ್ಷೆ ಕೊಡ್ತಾರೆ. ನಾನು 100% ಬಸವತ್ವವನ್ನು ನಾನು ಮಾಡೋದು. ಬಸವತ್ವಕ್ಕೆ ನಾನು ಮಾಡೋದು. ಯಾವತ್ತೂ ನನ್ನ ಜಾತಿ ಇಲ್ಲ, ಯಾವುದಿಲ್ಲ, ಯಾವ ಪಕ್ಷನೂ ಇಲ್ಲ. ನಮಗೆ ಯಾರು ಬೇಕಾದ್ರೂ ಆಲಿವನ್ನು ಬರ್ತಾರೆ, ತಿಂಡಿ ತಿಳ್ಕೊಂಡು ಹೋಗ್ತಾರೆ. ನಾನು ಮೊದಲು ನನ್ನ ಆತ್ಮಕ್ಕೆ ನಾನು ಹೇಳ್ಕೊಳ್ಳಿ. ನೀವೇನೋ ನಿಮ್ಗೆ ಇಷ್ಟ ಬಂದ ನೀವು ಬೈಕೊಂಡು ಹೇಳ್ತಾರೆ ಮಾಡ್ಕೊಳ್ಳಿ. ನನ್ನ ಆತ್ಮಕ್ಕೆ ನಾನು ಕರೆಕ್ಟಾಗಿದ್ದೀನಿ. ಆದರೆ ತಾವೆಲ್ಲ ಅದರಿಂದ ಸಣ್ಣ ಸಣ್ಣ ಅಪಾದನೆಗಳನ್ನು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಕೊಟ್ಟು ನಾನು ಸಹಾಯ ಮಾಡ್ತೀನಿ ಮಾಡಿಲ್ಲ ಅಂತ ಹೇಳಿ ಮಾಡ್ತೀನಿ. ಮಾಡಿದಂದ್ರೆ ಬೈರಿ ಬೇಡ, ಬೈಸ್ಕೊಳ್ಬೇಕು, ಓಡ್ತಿರ್ಬೇಕು. ತಪ್ಪು ಮಾಡೋದು ಬೈರಿ. ನನ್ನ ಪತ್ರಕರ್ತರ ಸ್ನೇಹಿತರು ನಾವು ಭಾಳ ಕ್ಲೋಸ್ ಇದ್ದಾರೆ. ಅವರು ಹೇಳಿದ್ರಿ, ನೀವೆಲ್ಲ ಎಷ್ಟೇ ಸ್ನೇಹಿತರಿದ್ರು ನಾನೇನು ತಪ್ಪು ಮಾಡೋದು ಕೂಡ ನೀವು ಪೇಪರ್ನಲ್ಲಿ ಬರೀಬೇಕು. ನಾವು ತಿಳ್ಕೊತೀವಿ, ಆದರೆ ನಾನು ಹೊಗಳ್ಕೊಂಡು ಬರೀಬೇಡಿ. ಏನು ವಾಸ್ತ ಅಂತ ಅದೇ ಬರೀ ಅಂತ ಕೂಡ ಪತ್ರಕರ್ತರು ಕೂಡ ಹೇಳಿದ್ರಿ. ನಾನು ಮೊದಲಿಂದ ಸಾರ್ವಜನಿಕರ ಸಂಪರ್ಕಗಳಿದ್ದಂಥ ಮನುಷ್ಯ. ಅದನ್ನು ತಾವೆಲ್ಲ ಪ್ರತಿನಿಧಿ ಕೂಡ ನಾನು ಪ್ರಾಂತದಿಂದ ಬರ್ತೀನಿ. ಇಲ್ಲಾಂದರೆ ತಹಸೀಲ್ದಾರ್ ಅಧ್ಯಕ್ಷರಿಂದ ಕಾರ್ಯಕ್ರಮ ನಡೆದಿದೆ. ಆಮೇಲೆ ತಹಸೀಲ್ದಾರ್ ಆಯ್ತಪ್ಪ ಇವತ್ತು ನಾನು ಹೊರಗೆ ಏನೇನು ನಡೆದಿದೆ ಅಂತ ಕೇಳ್ಕೊಂಡು ಅದಕ್ಕೆ ಬರೆಯೋದನ್ನೆಲ್ಲ ಅಧಿಕಾರ ಕೊಟ್ಕೊಂಡು ಸಾಲ್ವ್ ಮಾಡ್ತೀನಿ ಅಂತ ಹೇಳ್ಕೊಂಡು 2 ಮಾತು ಮುಖ್ಯ. ನಮಸ್ಕಾರ. ಹಂಗಿರಂಗಿಲ್ರಿ, ಟ್ರಾನ್ಸ್ಫರ್ ಎಲ್ಲ ಕಡೆ ಆಗ್ತಾವು. ವಾರ್ಡ್ ಸಭಾ ಗ್ರಾಮ ಸಭೆ ಹೆಂಗೆ ಸರ್ ಮಂಡೇಶ್ವರ ಸಿಟಿ ವಿಡಿಯೋ ಗ್ಯಾರಂಟಿ ವಿಡಿಯೋಗಳು ಮಾಡ್ತಾರೆ ಅಂದ್ರೆ ಮಾಡ್ತೀವಿ ಸರ್. ಎಷ್ಟು ಬುಕ್ ಹೆಂಗೆ ಸರ್ ಯಾವ ಪಂಚಾಯತ್ ಟೋಟಲ್ 35 ಪಂಚಾಯತ್ ಆಗಿರೋ ಸರ್ ನಮ್ಮ ಆರೋಪ 35% ಮಾಡಿ ನೆರೆಗೆ ಯೋಜನೆಗೆ ಎತ್ತಾಗಿ ಸರ್. ಈಗ ನಮ್ಮ ಹಿರಿಯರು ಹೇಳಿ ಸರ್ ನಮ್ಮ ಹಿರಿಯರು ಹೇಳಿದ್ರಿ 25 ಎಷ್ಟು ಮಾಡಲ್ಲಮ್ಮ 5% ನಮ್ಮ ಹಿರಿಯರು ಹೇಳಿ. ಒಂದನೇ ತಾರೀಕಿಂದ ಇಲ್ಲಿವರೆಗೂ ನಮ್ಮ ರಾಮದುರ್ಗ ತಾಲೂಕಿನಲ್ಲಿ ಒಟ್ಟು 5 SC/ST ಆ್ಯಕ್ಟ್ ಪ್ರಕರಣಗಳಾಗಿವೆ. ಆ 5 ಪ್ರಕರಣದಲ್ಲಿ 4 ಪ್ರಕರಣಗಳಲ್ಲಿ ಆಲ್ರೆಡಿ ಆರೋಪಿತರನ್ನು ನಾವು ದಸ್ತಗಿರಿ ಮಾಡಿದ್ದೀವಿ. 1 ಪ್ರಕರಣದಲ್ಲಿ ಮಾತ್ರ ಇದು ಆರೋಪವನ್ನು ದಸ್ತಗಿರಿ ಮಾಡಿಲ್ಲ. ಆ 5 ಪ್ರಕರಣಗಳು ಒಂದು ಹುನ್ನಾಳ, ಇನ್ನೊಂದು ಕಾನ್ಪೇಟ್, ಮತ್ತೊಂದು ಕೊಡಚಿ, ಆಮೇಲೆ ಸಾಲಾಪುರ ಹಾಗೂ ಈ ರೀತಿಯಾಗಿ 5 ಪ್ರಕರಣ ದಾಖಲಾಗಿದ್ದಾವೆ. ಪ್ರಕರಣ ದಾಖಲಾದ ತಕ್ಷಣ ಅದು ಸರ್ಕಾರದ ನಿಯಮಾವಳಿ ಪ್ರಕಾರ ಏನು ಪರಿಹಾರನ ಮೊದಲಿಗೆ ಪರಿಹಾರ ಮೂಲಕ ಆ ಪರಿಹಾರವನ್ನು ಮಂಜೂರು ಮಾಡೋದಕ್ಕೆ ಕೋರಿ ನಮ್ಮ ಇಲಾಖೆ ವತಿಯಿಂದ ನಾವು ಪ್ರಪೋಸಲ್ ಕಳಿಸ್ತೀವಿ. 5 ಪ್ರಕರಣಗಳಲ್ಲಿ ಆಲ್ರೆಡಿ ಅದೇನು ಪರಿಹಾರ ಬರಬೇಕಾಗಿತ್ತು ಬಂದಿದೆ. ಮ್ಯಾಕ್ಸಿಮಮ್ ಪರಿಹಾರವನ್ನು ಕುಣಾಳ ಎಲ್ಲರದು ಆರ್ಡರ್ ಕೊಟ್ಟರೆ ಅವಾಗ ಇನ್ನೂವರೆಗೆ ಯಾಕೆ ಆರ್ಡರ್ ಇಶ್ಯೂ ಮಾಡಿಲ್ಲ? ಈಗ ಅದು ನಾವು ಮೊನ್ನೆ ಸಚಿವರು ತಾತ್ಕಾಲಿಕ ಆಯ್ಕೆ 29ರವರೆಗೆ ಯಾರು ಕೊಡೋದ್ರಿಂದ 29ರವರೆಗೆ ನಾವು ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಅದರ ಪ್ರಕಾರ ಈಗೇನು ಇದುವರೆಗೆ ನಾವು ಯಾವುದೇ ಆದೇಶ ಕೊಟ್ಟಿಲ್ಲ. ಬಟ್ ಈಗೇನಾಗಿದೆ, ಯಾವ ಅಬ್ಜೆಕ್ಷನ್ ಬಂದಿರಲ್ಲ ಅವನ್ನ ಆರ್ಡರ್ ಕೊಡ್ತೀವಿ. ಅಬ್ಜೆಕ್ಷನ್ ಬಂದಿದ್ದಾಗ ನಾವು ಬಿಟ್ಟು ಅದ್ರ ಬಗ್ಗೆ ಏನಾಗ್ಬಿಟ್ಟತ್ರಿ, ಈಗ ಅದನ್ನ ಆರ್ಡರ್ ಯಾವುದೇ ಅಡೆತಡೆನೇ ಇಲ್ಲ, ಅದಕ್ಕೆ ತಡೆನೇ ಇಲ್ಲ. ಈಗ ಯಾಕೋ ಆರ್ಡರ್ ಅಪ್ಡೇಟ್ ಬಂದಿದ್ವಿ ನಿಮಗೆ ಸಣ್ಣ ಆಪ್ಷನ್ಗಳು ಬಟ್ ಯಾಕೋ ಕೊಟ್ಟಿಲ್ಲ. ನಾವು ಪಟ್ಟಿ ಹಚ್ಚಿದ್ರಾಗ ಈಗ ಅಬ್ಜೆಕ್ಷನ್ ಯಾವ್ದು ನಾವು ಕೊಡಾಕ ಕಮಿಟಿ ಮುಂದೆ ಇಟ್ಟು ಆ ಕಮಿಟಿ ನಿರ್ಣಯ ಪ್ರಕಾರ ಅಂದ್ರೆ ಆಯ್ಕೆ ಪಟ್ಟಿ ಕಟ್ ಆದ್ಮೇಲೆ ನಾವು ನಿಮ್ಮನ್ನು ಕೇಳಬೇಕು. ಓಕೆ, ಥ್ಯಾಂಕ್ ಯು. ಆಯ್ಕೆ ಪಟ್ಟಿ ಈಗ ಅಬ್ಜೆಕ್ಷನ್ ಕಾಲ್ ಮಾಡಿದ್ವಿ. ಈಗ ನಾವು ಏನಾಗ್ಬಿಟ್ಟಂತೆ, ನೀವು ಹೇಳಿದ್ದ ಕೇಳೋದಾಗಿಲ್ಲ. ಈಗ ನೀವು ಕಾನೂನು ರೀತಿ ಆಯ್ಕೆ ಮಾಡಿದ್ದೀರಾ, ಇದು ಏನಾದ್ರು ಬೋಗಸದ ಹೌದಾ? ಇದಕ್ಕೆ ಮತ್ತೆ ಯಾವ್ದು ಕಾನೂನು ಅಡೆತಡೆ ಯಾಕೆ ಬರ್ತದ? ನೀವು ಡೈರೆಕ್ಟ್ ಒಂದು ಮಂಜೂರು ಮಾಡಿದ್ರೆ ಅಂದ್ರೆ ಅವ್ರು ಆರ್ಡರ್ ಕೊಡ್ಬೇಕು. ಈಗ ಯಾರೋ ಇನ್ಫ್ಲೂಯೆನ್ಸ್ ಮಾಡ್ತಾರೋ
ಅಬ್ಜೆಕ್ಷನ್ ಕನ್ಸೆಪ್ಷನ್ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಏನಾದ್ರು ತಾವು ನೋಟಿಸ್ ಇಶ್ಯೂ ಮಾಡಿರೇನು? ಆಯ್ಕೆ ನೀವು ತಕರಾರು ಬಂದಿದ್ದ ಕೂಡಲೇ ನಾವು ಅವರಿಗೆ ನಮ್ಗೆ ತಕರಾರು ಯಾರಿಗೆ ಒಂದು ಹೊಂದಾಣಿಕೆ ಮನೋಭಾವಕ್ಕೆ ಧಕ್ಕೆ ತರುವಂತ ವಿಷಯಗಳಿವೆ. ಜಾತಿ ನಿಂದನೆ ಕೇಸ್ ಆಗಿರ್ಬೋದು, ಪೋಕ್ಸೋ ಕೇಸ್ ಆಗಿರ್ಬೋದು, ಇಂಥವೆಲ್ಲ ದೊಡ್ಡ ದೊಡ್ಡ ಘಟನೆಗಳು, 5 ಘಟನೆಗಳು ದಲಿತರ ಮೇಲೆ ದೌರ್ಜನ್ಯ ಆಗಿ ಜಾತಿಯತೆ ನಿಂದನೆ ಕೇಸ್ ಮಾಡಿದ್ರು. ನಮ್ಮ ಶಾಸಕರು ಯಾವುದೇ ರೀತಿ ಆ ಕುಟುಂಬಕ್ಕಾಗಲಿ ಆ ವ್ಯಕ್ತಿಗಾಗಲಿ ಇವತ್ತಿನವರೆಗೆ ತಮ್ಮ ಸಾಂತ್ವನದ ಅಲ್ಲ ಒಂದು ಸ್ಟೇಟ್ಮೆಂಟ್ ಸಹಿತಿಲ್ಲ. ಅದಕ್ಕೋಸ್ಕರ ನಾವು ಅವರನ್ನು ಆರೋಪ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಇವು ಸಣ್ಣ ವಿಷಯದಾಗ ಬಂದಾದಾಗ ನೀವು ಎಲ್ಲ ತಾಲೂಕಿನ ಸಮಸ್ತ ಜನರಿಗೆ ಅಥವಾ ಯಾವ ಗ್ರಾಮದಾಗ ಆಗಿದ್ರು ಆ ಗ್ರಾಮದ ಜನರನ್ನ ಕರೆಸಿ ನೀವೆಲ್ಲ ನೀವು ಒಂದು ಮುಂದಾಳತ್ವದೊಳಗೆ ಇಂಥದ್ರ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಬೆಳೆಸಿದ್ದಾರೆ ಈ ತರ ಮತ್ತು ಮರುಕಳಿಸೋದಿಲ್ಲ ಅಂತ ಹೇಳಿ ನಾನು ಅವರಿಗೆ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ. ಅದಕ್ಕೆ ಹೋದ ಮೀಟಿಂಗ್ ಒಳಗೆ ನಾವು ತಮ್ಮ ಬಹಿಷ್ಕಾರ ಹಾಕಿ ಧಿಕ್ಕಾರ ಕೂಡಿ ಹೋಗಿದ್ದೇವೆ. ಇವೆಲ್ಲ ನಮ್ಮ ಸಮಾಜಕ್ಕೆ ನಮ್ಮ ಜನಾಂಗಕ್ಕೆ ಆಗುತ್ತಿರುವಂತ ಅನ್ಯಾಯ. ನೀವು ನಮ್ಮನ್ನ ಆಳುವಂಥವ್ರು, ನೀವು ನಮ್ಮನ್ನ ರಕ್ಷಣೆ ಮಾಡಬೇಕಾಗಿರೋದು ತಮ್ಮ ಕರ್ತವ್ಯ ಕೂಡ. ಅದಕ್ಕೆ ನಮ್ಮ ಜನಾಂಗಕ್ಕೆ ಇಷ್ಟೆಲ್ಲ ನೋವಾದರೂ ತಾವು ಇವತ್ತಿನವರೆಗೂ ಒಂದು ಪತ್ರಿಕಾ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಅದಕ್ಕೆ ನಮ್ಗೆ ನೋವಾಗತ್ತೆ. ದಯವಿಟ್ಟು ಶಾಸಕ ಇನ್ನಾದರೂ ದಲಿತರ ಬಗ್ಗೆ ಒಂದು ಒಳ್ಳೆ ಅಭಿಪ್ರಾಯ ಹೊಂದಲಿ ಅಂತ ಹೇಳಿ ನನ್ನ ಎರಡು ನಮ್ಮ ಅನ್ಯಾಯ ಎಲ್ಲ ಅವ್ರು ಮಾಡಿ ದರೆವಾಗ ಯಾರು ಕಾಪಾಡ ಮಾಡಿ ಅವೆಲ್ಲರೂ ಕೂಡ ಕಾನ್ಸಲ್ ಹೋಗ್ತಾರೆ. ನೀವು ಬಂದಿರಿ ಸರ್, ಪಂಚಾಯತ್ ಅಧಿಕಾರಿ ಸರ್, ತಾಲೂಕು ಎಷ್ಟು ಗ್ರಾಮ ಪಂಚಾಯತ್ ಗ್ರಾಮ ಸಭಾ ವಾಟ್ಸಪ್ ಪರಿಸ್ಥಿತಿ ಮಾಡಿ ಸರ್, ಅವ್ರ ಮೇಲೆ ಆಕ್ಷನ್ ತಗೋರಿ ಎಲ್ಲ ಸರ್ ಮಾಡಿ ಸರ್. ಸರ್ ಒಂದು ಮಾತು ಸರ್, ಸರ್ಕಾರ ಅನುದಾನ ಕೊಡ್ತಿರ್ತಾರೆ ಸರ್. ಇವತ್ತು ಸನ್ಮಾನ ಶಾಸಕರಾದ ಪಾಪ ಅನುದಾನ ತಂದಿರ್ತಾರೆ. ಇಂಥ ಪಂಚಾಯತಿಗಿಂತ ಗ್ರಾಮಕ್ಕಿಂತ ಅನುದಾನ ಕೊಡೋದು ಪಾಪ ಅವರು ಅಧಿವೇಶನದಾಗ ಹೋರಾಟ ಮಾಡೋದು, ತಾಲೂಕು ಅಭಿವೃದ್ಧಿಗೆ ಅನುದಾನ ಕೊಡಿಸೋದು, ನೀವು ಅಧಿಕಾರ ಸರಿಯಾಗಿ ಕೆಲಸನ ಮಾಡಿಸ್ಲಿಕ್ಕೆ ಮುಂದೆ ಸರ್ ನಮಗೆ ನ್ಯಾಯ ಹೆಂಗೆ ಸಿಗ್ತದೆ ಸರ್? ಎಲ್ಲಿ ಆಗೈತೆ ಟೋಟಲ್ ಸರ್ ಎಲ್ಲಿ ಆಗ್ತದೆ ಸರ್? ಟೋಟಲ್ ಯಾವ ಪಂಚಾಯತಿ ಒಳಗೆ ನೀವು ಏನಾಗಿದೆ ಸಮಸ್ಯೆ ಆಗಿದೆ ಸ್ಪೆಸಿಫಿಕ್ ಆಗಿ ಹೇಳಿದ್ರೆ ಸರ್? ಟೋಟಲ್ ಸರ್ ಪಂಚಾಯತ್ ತಗೋರಿ ಸರ್, ಗೊಂಡಿಗೆರೆ ಪಂಚಾಯತ್ ತಗೋರಿ, ಹೊಸಕೋಟೆ ಪಂಚಾಯತ್, ಕಲಾಪುರ ಪಂಚಾಯತ್ ತಗೋರಿ ಸರ್. ಮೊನ್ನೆ ಒಂದು 5 ವರ್ಷ ಎಕ್ಸ್ಪೋರ್ಟ್ ಸರ್ ಎದಕ್ಕೆ ಸರ್ ತಗೊಳ್ಳಿ ಸರ್ ಅದು ದರದ ಪಟ್ಟಿಗಳು ಮಾಡಿಕೊಡುತ್ತೆ ತಂದು ಮಾಡಿಕೊಳ್ಳಾದಾಗ ದರಗಳು ಈಗ ಮೊನ್ನೆ ಸ್ಟ್ರೈಕ್ ಮಾಡಿದ್ರು ಸರ್, ರೈತರು ಸ್ಟ್ರೈಕ್ ಮಾಡಿದಾಗ ದುಡ್ಡು ಗ್ರಾಮ ಸಭೆ ಮಾಡಿದ್ರು. ಅದು ಒಳ್ಳೆ ಸರ್, ವಾಟ್ಸಪ್ ಮಾಡೋದು ಗ್ರಾಮ ಸಭೆ ಮಾಡ್ತಾರೆ ಸರ್. ವಾಟ್ಸಪ್ ಮಾಡೋದು ಮಾಡಿ ಟ್ರಾನ್ಸ್ಫರ್ ಮಾಡೋದು ಸರ್. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಇಒ ಬಸವರಾಜು ಐನಾಪುರ, ಡಿವೈಎಸ್ಪಿ ಚಿದಂಬರ ಮಡಿವಾಳರ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಹನುಮಂತ ವಕ್ಕುಂದ ಸೇರಿದಂತೆ ವಿವಿಧ ಇಲಾಖೆ ತಾಲೂಕಾ ಮಟ್ಟದ ಅಧಿಕಾರಿಗಳು, ದಲಿತ ಸಮುದಾಯದ ಮುಖಂಡರು ಸೇರಿದಂತೆ ಇನ್ನಿತರರು ಈ ಸಭೆಯಲ್ಲಿ ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಮಂಜುನಾಥ್ ಕಲಾದ್ಗಿ, ಭಾರತ ವೈಭವ ನ್ಯೂಸ್, ರಾಮದುರ್ಗ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229366.